ರಾಜ್ಯದಲ್ಲಿ ನಡೆದಿರತಕ್ಕಂಥ 2 ಉಪಚುನಾವಣೆಗಳ ಪೈಕಿ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಘಟಾನುಘಟಿ ನಾಯಕರು ಈಗಾಗಲೇ ಪ್ರಚಾರಕ್ಕೆ ಇಳಿದಿರುವಂತದ್ದು. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರ ಪರವಾಗಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರು ಈಗಾಗಲೇ ಬೆಳಗಿನಲ್ಲೇ ಪ್ರಚಾರದಲ್ಲಿ ನಿರತರಾಗಿರುವಂತದ್ದು. ಈಗ ಸ್ವತಃ ಅವರು ನಮ್ಮ ಜೊತೆಗಿರುವಂತದ್ದು ಏನಲ್ಲಿ ಹೇಳ್ತಾರೆ ಅನ್ನೋದನ್ನ ಅವರಿಗೆ ಕೂಡ ಸರ್ ಇವತ್ತಿನ ದಿವಸ ಯಾವೆಲ್ಲ ಅಜೆಂಡಾಗಳನ್ನ ಇಟ್ಟುಕೊಂಡು ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂತದ್ದು. ನೋಡಿ, ನಮ್ಮ ರಾಜ್ಯದಲ್ಲಿ 2 ಉಪಚುನಾವಣೆ ನಡೀತಾ ಇದೆ. ಒಂದು ದಾವಣಗೆರೆ, ಒಂದು ಬಾಗಲಕೋಟದಲ್ಲಿ ವೀರಣ್ಣ ಚರಂತಿಮಠ ಅವರು ಈಗಾಗಲೇ 3 ಬಾರಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದು ಮನೆ ಮನೆಗೆ ಮಾತಾಗಿದೆ. ಅವರು 25 ವರ್ಷದಿಂದ ಶಿಕ್ಷಣ ಸಂಸ್ಥೆಯನ್ನ ಯಾವ ರೀತಿ ಬೆಳೆಸಿದ ಸಾಲವನ್ನ ಮರುಪಾವತಿಸಿ 13 ದೇಶಗಳಿಗೆ ಸಾಲವನ್ನು ಕೊಟ್ಟಿರುವಂತ ಕೀರ್ತಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಲ್ತದೆ. ಈಗಾದರೂ ನೋಡಿ, ನಮ್ಮ ಹೊಸ ಸರ್ಕಾರ ಈ 10 ವರ್ಷದಿಂದ ನರೇಂದ್ರ ಮೋದಿಜಿ ಅವರು ಯಾವುದೇ ಹೊಸ ಟ್ಯಾಕ್ಸ್ಗಳನ್ನು ಹಾಕಲಾರ್ದೇನೆ, ಹೊಸ ಲೋನ್ಗಳನ್ನು ಮಾಡಲಾರ್ದೇನೆ ಹಳೆ ಸಾಲವನ್ನು ತೀರಿಸೋದ್ರ ಮುಖಾಂತರ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಮಾಡುವಾಗ ಎಷ್ಟು ರೋಡು, ರೈಲ್ವೆ, ವಿಮಾನ ನಿಲ್ದಾಣ, ಬೇರೆ ಬೇರೆ ಕೆಲಸಗಳಾಗ್ತಾ ಇತ್ತು. ಇವತ್ತು ನಾವು ಇವರು ಜವಾಬ್ದಾರಿ ತೆಗೆದುಕೊಂಡಾಗ ಏನಾಗಿದೆ ಅನ್ನುವಂಥದ್ದು ಕಾರಣನೇ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೇಸರಿಮಯ ಆಗಿವೆ. ಇವತ್ತು ಅಲ್ಲೊಂದಿಲ್ಲೊಂದು ಅಷ್ಟೇ ಒಂದು 2-3 ಕಾಂಗ್ರೆಸ್ಸಿನ ಸರ್ಕಾರಗಳಿದೆ. ಬರುವಂಥ 2 ವರ್ಷದಲ್ಲಿ ಇವು 2 ಕೇಸರಿಮಯ ಆಗಿ ಇಡೀ ದೇಶನೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಮ್ಮ ದೇಶದಲ್ಲಿ ನಡೀತಾ ಇದೆ. ಸರ್, ಎಲ್ಲೋ ಒಂದು ಕಡೆ ಬಹಳಷ್ಟು ಗೊಂದಲಗಳಿದ್ದು ಕಳೆದ ಬಾರಿ ಚುನಾವಣೆಗೆ ಹೋಲಿಸಿಕೊಂಡ ಸಂದರ್ಭದಲ್ಲಿ ಈಗ ಯಾವ ಪರಿಸ್ಥಿತಿ ಇದೆ? ತಾವೆಲ್ಲ ಯಾವ ರೀತಿ ಒಕ್ಕಟ್ಟಾಗಿ ಹೋಗ್ತಾ ಇದ್ದೀರಿ? ಇಲ್ಲ, ನಮ್ಮಲ್ಲಿ ಏನು ಸಣ್ಣ ಪುಟ್ಟ ಸಮಾಧಾನ. ಯಾರು ನಮ್ದು ಮನೆತನಕ್ಕೆ ಅವ್ರು ಹಾಳು ಮಾಡಿಲ್ಲ, ಅವ್ರ ಮನೆತನಕ್ಕೆ ನಾವು ಹಾಳು ಮಾಡಿಲ್ಲ. ಸ್ವಪ್ರತಿಷ್ಠೆಯಿಂದ ನಾವು ಸ್ವಲ್ಪ ದೂರ ಆಗಿದ್ದೀವಿ. ಈಗ ಎಲ್ಲರೂ ಒಂದಾಗಿ ಒಟ್ಟಾಗಿ ಪ್ರಾಮಾಣಿಕದಿಂದ ಮಾಡ್ತಾ ಇದ್ದೀವಿ. ಈಗೆಲ್ಲ ಕಾರ್ಯಕರ್ತರು ನಾವು ಹಳ್ಳಿಯಲ್ಲದಾಗ ಹೇಳ್ತಾರೆ, ಇದನ್ನೇ ನೀವು 23ನೇ ಚುನಾವಣೆಯಲ್ಲಿ ಒಂದಾಗಿ ಬಂದಿದ್ದೀರಿ ಅಂದರೆ ಬಾಗಲಕೋಟದಲ್ಲಿ 7-7 ಗೆಲ್ತಾ ಇದ್ದೀವಿ. ಇದರಿಂದ ತಡವಾಗಿ ಆದರೂ ಸಹಿತ ನಿಮ್ಮೆಲ್ಲರಿಗೂ ಬುದ್ಧಿ ಬಂದಿದೆ. ಒಳ್ಳೇದಾಗಲಿ. ನಿಶ್ಚಿತವಾಗಿ ಗೆಲ್ತೀವಿ. ಮತ್ತು ಮುಂದಿನ ಸಲ 28ರ ಚುನಾವಣೆಯಲ್ಲಿ ಇದೇ ರೀತಿಯಿಂದ ಒಗ್ಗಟ್ಟಾಗಿ ನೀವು ಚುನಾವಣೆ ಮಾಡಿದರೆ 7-7 ನೀವು ಗೆಲ್ತೀರಿ ಅನ್ನುವಂಥದ್ದನ್ನು ಭಾಳ ಸಂತೋಷದಿಂದ ಹೇಳ್ತಾರೆ. ಭಾಳ ಅಭಿಮಾನಪೂರ್ವಕವಾಗಿ ಇದನ್ನು ಮುಂದುವರಿಸಿರಿ ಅನ್ನುವಂಥ ವಿಷಯಗಳನ್ನು ನಮ್ಗೆ ತಿಳಿಸ್ತಾ ಇದ್ದಾರೆ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 5 ದಿನಗಳವರೆಗೆ ಇಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಮುಂದಾಗಿದೆ. ಯಾಕಂದ್ರೆ ಕಳೆದ ಬಾರಿ ತಾವು ನಿಂತಾಗ ಒಂದೇ ದಿವಸ ಬಂದು ಪ್ರಚಾರ ಮಾಡಿ ಹೋಗಿದ್ರು. ಇವತ್ತು 5 ದಿವಸ ತಾವು ಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ನೋಡಿ 5 ದಿವಸ ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರು ಬಂದ್ಬಿಟ್ಟಿದೆ. ನಾವು 2 ಕ್ಷೇತ್ರದಲ್ಲಿನೂ ಸಹಿತ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಗೆಲ್ತದೆ ಅನ್ನುವಂಥದ್ದು ಗೊತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸುವ ಸಲುವಾಗಿ ಅವರು ಹಣಬಲ, ತೋಳ್ಬಲ, ಅಧಿಕಾರ ಬಲವನ್ನು ತೋರಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಮ್ಮವರೆಲ್ಲರಿಗೂ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯನವರ ನೋಟು ವೀರಣ್ಣವರಿಗೆ ಹೋಟು ಅನ್ನುವಂಥದ್ದು ಅದು ನಿಶ್ಚಿತವಾಗಿ ಜಾರಿಗೆ ಬರ್ತದೆ. ಭಾಳ ದುಡ್ಡು ಖರ್ಚು ಮಾಡಿದ್ದೀವಿ ಅಂದ್ರೆ ನಾವು ಗೆಲ್ತೀವಿ ಅನ್ನುವಂಥದ್ದು ಸುಳ್ಳು. ಅದಕ್ಕೆ ನಮ್ಮ ಜಿಲ್ಲೆದಲ್ಲಿನ ಅನುಭವಗಳಾಗಿದೆ. ಅದರ ಸಲುವಾಗಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸ ಮಾಡುವಂಥವ್ರಿಗೆ ಹಿಂದೆ ಮತದಾರ ಬಾಂಧವರು ಇದ್ದಾರೆ. ಆ ಮತದಾರ ಬಾಂಧವರು ಇವತ್ತು ವೀರಣ್ಣ ಚರಂತಿಮಠಗೆ ಆಶೀರ್ವಾದ ಮಾಡ್ತಾರೆ. ನಿಶ್ಚಿತವಾಗಿಯೂ ನಾವು ಅತಿ ಹೆಚ್ಚಿನ ಅಂತರದಿಂದ ಗೆಲ್ತೇವೆ. ಸರ್, ಈಗ ಬಿಜೆಪಿ ಅವರು ಹಿಂದುತ್ವ ಮತ್ತು ಅಭಿವೃದ್ಧಿ ಅಜೆಂಡಾ ಇಟ್ಕೊಂಡು ಹೋಗ್ತದೆ ಅಂತ ನೀವು ಹೇಳ್ತೀರಿ. ಇವತ್ತು ಸಿಎಂ ಆದಿಯಾಗಿ ಪ್ರತಿ ಭಾಷಣದಲ್ಲೂ ಕೂಡ ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ. ನಾವು ಹಿಂದೂಗಳಲ್ವಾ, ಅವರೇ ಅಷ್ಟೇ ಯಾಕೆ ಈ ರೀತಿ ಮಾತಾಡ್ತಾರೆ? ಸಿದ್ದರಾಮಯ್ಯನವ್ರಿಗೆ ನಾನು ಹೇಳ್ತೀನಿ, ಭಾಳ ಅನುಭವ ಇದೆ ಅವ್ರಿಗೆ ಬಗ್ಗೆ ಗೌರವನೂ ಇದೆ. ಈಗ ಮುಸಲ್ಮಾನರಿಗೆ ಮನ್ನಿ ಬಜೆಟ್ದಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಹಿಂದೂಗಳಿಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ ಇದೆ ಅಲ್ಲ. ಅವ್ರಿಗೆ 100 ಶಾಲೆ ಕಾಲೇಜುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಹೊಸ ಕಾಲೇಜುಗಳನ್ನು ಕೊಡಲಿಕ್ಕೆ ಎಲ್ಲ ರೀತಿಯಿಂದ ಕೊಟ್ಟಿರುವಂಥದ್ದನ್ನು ನೋಡಿದರೆ ಅವ್ರು ಹಿಂದೂ ಅನ್ನೋದು ಹೆಂಗೆ ಒಪ್ಕೊಳ್ಳೋದು? ಅವ್ರಿಗೆ ಮಾಡಲಿ, ಬೇಡನಲ್ಲ, ಪ್ರಪೋರ್ಷನೇಟ್ ಆಗಿರ್ಬೇಕಲ್ಲ. ಹಿಂದೂಗಳ ಜನಸಂಖ್ಯೆ ಎಷ್ಟಿದೆ ಅದರ ಪ್ರಮಾಣವಾಗಿ ನಮಗೆ ಸಹಾಯ ಮಾಡಬೇಕು. ಅವ್ರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಮಾಡಲಿ. ಎಲ್ಲ ಹಿಂದೂನೇ ಹೇಳ್ಕೊಳ್ಳಿ ಕಟ್ಟೇನೆ. ಅದರ ಮಾಡುವಂಥ ಕೆಲಸ ಏನು? ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ ಮಾಡೋರು ಹಿಂದೂಗಳು. ಅದಕ್ಕೆಲ್ಲ ಇದು ಟ್ಯಾಕ್ಸ್ ಇದನ್ನ ಉಪಯೋಗ ಮಾಡ್ಕೊಳ್ಳೋಂಥವ್ರು ಅವರು. ಅದು ಆಗಬಾರ್ದಲ್ಲ. ಸರ್, ಒಟ್ಟಾರೆ ಎಷ್ಟು ಮತಗಳಂತ ನಿರೀಕ್ಷೆ ಮಾಡ್ತಾರೆ? ಯಾಕಂದ್ರೆ ಒಕ್ಕಟ್ಟಾಗಿ ನೀವು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೂ 2-3 ದಿವಸ ಚುನಾವಣೆ ಕಳೆದಾಗ ಅಂತರದ ಲೆಕ್ಕ ಸಿಗ್ತಾ ಇದೆ. ಇವತ್ತು ಮಾತ್ರ ನಾವು ಬಾಗಲಕೋಟೆ, ದಾವಣಗೆರೆಯಲ್ಲಿ ಅತಿ ಹೆಚ್ಚು ಅಂತರಗಳಿಂದ ನಾವು ಮುಂದಿದ್ದೇವೆ ಮತ್ತು ಇದನ್ನೇ ಉಳಿಸಿಕೊಂಡು ನಾವು ನಿಶ್ಚಿತವಾಗಿ ಗೆಲ್ತೇವೆ. ಇದಿಷ್ಟು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿಯವರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, KSNR ಸೋಣಜಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.